Hello, good morning friends. Welcome to Gurudev IAS, KS and Banking Academy, Dharwad. Friends, today arithmetic addu third section discuss ಮಾಡ್ತಾ ಇದೀವಿ. That is, the topic is on boats and streams. Okay, let's not waste the time. Let's begin with the topic. Okay, questions. Okay, question number 1. Question number 1 ಏನಿದೆ ನೋಡಿ. Two boats M and N in still water. The speed of two boats M and N in still water is 3:4. Okay, M ಸ್ಟಿಲ್ ವಾಟರ್ ಅಂತಂದ್ರೆ ಏನು, ನಿಂತಿದ್ದ ನೀರಲ್ಲಿ. ಓಕೆ, ಅಂಡ್ ಎನ್ ಸ್ಟಿಲ್ ಇಸ್ 3:4. ನಾನು ಹಿಂಗೆ ಬರ್ಕೋತೇನೆ, 3x ಮತ್ತೆ 4x ಇದೆ ಅಂತ ತಿಳ್ಕೊಳ್ರಿ. ಓಕೆ, ಅಂಡ್ ದ ಸ್ಪೀಡ್ ಆಫ್ ಕರೆಂಟ್ ಈಸ್ ಕರೆಂಟ್ ಅಂತಂದ್ರೆ ಏನು, ಸ್ಟ್ರೀಮ್ ರಿವರ್ ಯಾವ ಸ್ಪೀಡಲ್ಲಿ ಫ್ಲೋ ಆಗ್ತಾ ಇದೆ ಅಂತೇಳಿ. ಎಷ್ಟು ಸ್ಪೀಡಲ್ಲಿ ಫ್ಲೋ ಆಗ್ತಾ ಇದೆ? 2 km/h ಸ್ಪೀಡಲ್ಲಿ ಫ್ಲೋ ಆಗ್ತಾ ಇದೆ. ಓಕೆ, ಎಂ ಸ್ಟಾರ್ಟ್ಸ್ ಫ್ರಮ್ ಪಾಯಿಂಟ್ ಪಿ 30 meters ಅರ್ಲಿಯರ್ ದೆನ್ ಎನ್ in downstream direction. M ಒಂದು ಪಾಯಿಂಟ್ ಪಿ ಅಂತ ಇದೆ, ಆ ಪಾಯಿಂಟ್ ಪಿ ಅಂತ ಎಮ್ ಸ್ಟಾರ್ಟ್ ಫ್ರಮ್ ಪಾಯಿಂಟ್ ಪಿ 30 minutes ಅರ್ಲಿಯರ್ ದೆನ್ ಎನ್ ಇನ್ ಡೌನ್ಸ್ಟ್ರೀಮ್ ಡೈರೆಕ್ಷನ್. ಪಾಯಿಂಟ್ ಪಿ ಅಂತ ಡೌನ್ಸ್ಟ್ರೀಮ್ ಡೈರೆಕ್ಷನ್, ಯಾವ ಡೈರೆಕ್ಷನ್ ಅಲ್ಲಿ? ಡೌನ್ಸ್ಟ್ರೀಮ್ ಡೈರೆಕ್ಷನ್ ಅಲ್ಲಿ. ಟಿ 30 minutes ಅರ್ಲಿಯರ್, ಹೌದಾ? ಎನ್ಗಿಂತ 30 minutes ಅರ್ಲಿಯರ್ ಸ್ಟಾರ್ಟ್ ಮಾಡ್ತಾರೆ, ಹೌದಾ? ಇಫ್ ಎಮ್ ಕ್ಯಾಚಸ್ ಎನ್, ಎಂ ಏನಿದೆಯಲ್ಲ, ಎನ್ ಬೋಟ್ ಏನಿದೆಯಲ್ಲ, ಫಸ್ಟ್ ಎಂ ಬೋಟ್ ಡೌನ್ ಸ್ಟ್ರೀಮ್ ಅಲ್ಲಿ, ಇದು ಡೌನ್ ಸ್ಟ್ರೀಮ್ ಅಲ್ಲೇ ಹೋಗ್ತಾ ಇದೆ. ಡೌನ್ ಸ್ಟ್ರೀಮ್ ಅಲ್ಲಿ ಏನ್ ಮಾಡುತ್ತೆ? 30 minutes ಅಲ್ಲಿ ಅದರ ಒಂದು ಸ್ಪೀಡ್ ಅಲ್ಲಿ 30 minutes ಅಲ್ಲಿ ತನ್ನ ಸ್ಪೀಡ್, ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಾಗುತ್ತೆ? ಎಂ ಡೌನ್ ಸ್ಟ್ರೀಮ್ ನೋಡಿ, ಎಂ ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಾಗುತ್ತೆ? 3x + 2. ಸ್ಟ್ರೀಮಿಂದ ಏನಿದೆ 2, ಮತ್ತೆ ಎನ್ ಡೌನ್ ಸ್ಟ್ರೀಮ್ ಎಷ್ಟಾಗುತ್ತೆ? ಎನ್ ಡೌನ್ ಸ್ಟ್ರೀಮ್ 4x + 2 km/h, ಹೌದಾ? ಇದನ್ನ 3x ಮತ್ತೆ 3x + 2 ಸ್ಪೀಡ್ ಅಲ್ಲಿ 30 minutes ಟ್ರಾವೆಲ್ ಮಾಡಿಬಿಟ್ಟಿರುತ್ತೆ ಎಮ್. ಓಕೆ, ಎನ್ ಏನ್ ಮಾಡುತ್ತೆ ನೆಕ್ಸ್ಟ್? 30 minutes ಅದು ಏನ್ ಡಿಸ್ಟೆನ್ಸ್ ಕವರ್ ಮಾಡಿದೆಯಲ್ಲ, ಆ ಡಿಸ್ಟೆನ್ಸ್ ಅಲ್ಲಿ, ಆ ಡಿಸ್ಟೆನ್ಸ್ ನ ಕವರ್ ಮಾಡಿ ಎಮ್ಮಿಗೆ ಕ್ರಾಸ್ ಮಾಡುತ್ತೆ. ಎಷ್ಟು ಅವರ್ಸ್ ಅಲ್ಲಿ ಅಂತ ಕೊಟ್ಟಿದ್ದಾರೆ? 2 hours ಅಲ್ಲಿ. ಓಕೆ, then find the time taken by boat N to cover 22 kilometers of distance each downward and upstream. ಅಂತಂದ್ರೆ ಇವಾಗ ಕ್ವಶನ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಕ್ ನೋಡ್ತೀನಿ ನೋಡಿ. ಎಮ್ಮು ಎನ್ನು ಎರಡು ಬೋಟ್ ಇದೆ, ಅದ್ರ ಸ್ಟಿಲ್ ವಾಟರ್ ಸ್ಪೀಡ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಸ್ಟ್ರೀಮ್ ಕರೆಂಟ್ ಅನ್ಬೋದು, ಸ್ಟ್ರೀಮ್ ಅನ್ಬೋದು. ಎಮ್ ಏನ್ ಮಾಡುತ್ತೆ? 30 minutes ಬೇಗ, ಎನ್ಗಿಂತ 30 minutes ಬೇಗ ಸ್ಟಾರ್ಟ್ ಮಾಡಿ ಡೌನ್ ಸ್ಟ್ರೀಮ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಏನು ಮಾಡುತ್ತೆ? ಎಂ ಸ್ಟಾರ್ಟ್ ಮಾಡಿ 30 minutes ಆದ ತಕ್ಷಣ ಎನ್ ಅದೇ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ. ಆದರೆ ಎನ್ ಏನಿದೆಯಲ್ಲ, ಈ 30 minutes ಅರ್ಲಿಯರ್ ಎಂ ಹೋಗ್ಬಿಟ್ಟಿರುತ್ತೆ. ಎನ್ 30 minutes ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡುತ್ತೆ. ಈ ಡಿಸ್ಟೆನ್ಸ್ ಇದೆಯಲ್ಲ, ಈ ಡಿಸ್ಟೆನ್ಸ್ ಇಲ್ಲಿ ಮತ್ತೆ ಇದು ಎಂ ಅನ್ಕೊಳ್ರಿ, ಇದು ಎನ್ ಅನ್ಕೊಳ್ರಿ. ಈ ಡಿಸ್ಟೆನ್ಸ್ ಏನಿದೆಯಲ್ಲ ಎರಡು ಕೈ ಮಧ್ಯೆ, ಆ ಡಿಸ್ಟೆನ್ಸ್ ನ ಕವರ್ ಮಾಡಿ ಎಂ ನ ಹಿಡಿಯೋಕೆ ಎನ್ನಿಗೆ ಎಷ್ಟು ಹೊತ್ತು ಬೇಕಾಗುತ್ತೆ? 2 hours, ಹೌದಾ? ಹಂಗಾದ್ರೆ ಆ ಡಿಸ್ಟೆನ್ಸ್ ಎಷ್ಟು ಅಂತಂದ್ರೆ 30 minutes ಅಂತಂದ್ರೆ ½ an hour. ಇಲ್ಲಿ ಎಲ್ಲೂ ಎರಡು ಮೀಟ್ ಆಗಿದೆ ಅಂತ ತಿಳ್ಕೊಳ್ರಿ, ಇಲ್ಲಿ ಎರಡು ಮೀಟ್ ಆಗಿದೆ. ಈ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದ್ರೆ ಹಾಫ್. 30 minutes ಅಂದ್ರೆ ಹಾಫ್, 30 minutes ಅಂತಂದ್ರೆ ಹಾಫ್ ಇಂಟು ಡೌನ್ ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ? ಎಮ್ಮದ್ದು 3x + 2, ಹೌದಾ? ಈ ಡಿಸ್ಟೆನ್ಸ್ ಇದೇ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್, ಹೌದಾ? ಆ ಡಿಸ್ಟೆನ್ಸ್ ನ ಕವರ್ ಮಾಡಕ್ಕೆ ಎಂ ಮತ್ತೆ ಎನ್ನಿಗೆ ಎಷ್ಟು ಬೇಕಾಗಿದೆ? ಎಷ್ಟು? ಆ ಡಿಸ್ಟೆನ್ಸ್ ನ ಕವರ್ ಮಾಡಕ್ಕೆ ಅವರ್ಸ್ ಎಷ್ಟು ಬೇಕಾಗಿದೆ? ಆ ಡಿಸ್ಟೆನ್ಸ್ ಕವರ್ ಮಾಡೋದಕ್ಕೆ ರಿಲೇಟಿವ್ ಸ್ಪೀಡ್ ಎಂ + ಎನ್, ಇಲ್ಲಿ ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ. ಸೊ ರಿಲೇಟಿವ್ ಸ್ಪೀಡ್ ಅಲ್ಲಿ ಏನಾಗುತ್ತೆ? ಎರಡು ಸ್ಪೀಡ್ ಮೈನಸ್ ಆಗುತ್ತೆ, ಹೌದಾ? ಎಷ್ಟು ಅವರ್ಸ್ ಬೇಕಾಗಿದೆ? 2 hours ಬೇಕಾಗಿದೆ. ಡಿಸ್ಟೆನ್ಸ್ ಎಷ್ಟಿದೆ? ಡಿಸ್ಟೆನ್ಸ್ ನೋಡ್ರಿ, ಇಲ್ಲಿ ಹಾಫ್ ಇಂಟು 3x + 2. ಈ ಡಿಸ್ಟೆನ್ಸ್ ನ ಕವರ್ ಮಾಡಕ್ಕೆ 2 hours ಬೇಕಾಗಿದೆ. ಹೋಲ್ ಡಿವೈಡೆಡ್ ಬೈ ರಿಲೇಟಿವ್ ಸ್ಪೀಡ್ ಎಷ್ಟಿದೆ? ಇಲ್ಲಿ ನೋಡ್ರಿ, ಮೈನಸ್ ಮಾಡಿದ್ರೆ 4x + 2 - 3x. ಮೈನಸ್ ಮಾಡಿದ್ರೆ ಎಷ್ಟು ಉಳಿಯುತ್ತೆ? ಎಲ್ಲ ಮೈನಸ್ ಮಾಡಿದ್ರೆ ಓನ್ಲಿ x ಉಳಿಯುತ್ತೆ ನೋಡಿ, ಯಾಕಂದ್ರೆ 4x - 3x, x 2 ಕ್ಯಾನ್ಸಲ್ x, ಹೌದಾ? ಏನಾಗುತ್ತೆ ಇಕ್ವೇಶನ್? ಈ 2 ಈ ಕಡೆ ಮಲ್ಟಿಪ್ಲೈ ಆದ್ರೆ 4x, ಈ ಕಡೆ ಮಲ್ಟಿಪ್ಲೈ ಆದ್ರೆ 4x = 3x + 2. ಹಂಗಾದ್ರೆ x ವ್ಯಾಲ್ಯೂ ಎಷ್ಟು ಬಂತು? 2 ಬಂತು.
ಹೌದಾ. ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಎನ್ ಡೌನ್ ಸ್ಟ್ರೀಮ್. ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಎನ್ ಗೆ 22 ಕಿಲೋಮೀಟರ್ಸ್ ಡೌನ್ ಸ್ಟ್ರೀಮ್ ಹೋಗ್ಬೇಕು. ಡೌನ್ ಸ್ಟ್ರೀಮ್ ಅಂತಂದ್ರೆ ಹಿಂಗೆ ಫ್ಲೋ ಜೊತೆ, ಮತ್ತೆ 22 ಕಿಲೋಮೀಟರ್ಸ್ ಅಪ್ ಸ್ಟ್ರೀಮ್ ಈ ತರ ಮೇಲ್ ಬರಬೇಕು. ಎಷ್ಟು ಬೇಕಾಗುತ್ತೆ? ಎನ್ ಡೌನ್ ಸ್ಟ್ರೀಮ್ ಎಷ್ಟಾಗುತ್ತೆ? 4x + 2. ಎಕ್ಸ್ ಅದ ವ್ಯಾಲ್ಯೂ 2 ಅಂತಂದ್ರೆ 4 2 8, 8 + 2 10 kmph ಡೌನ್ ಸ್ಟ್ರೀಮ್. ಹೌದಾ. ಸ್ಟಿಲ್ ವಾಟರ್ ಅಲ್ಲಿ ಎಷ್ಟಾಗುತ್ತೆ? 8 kmph. 8 kmph ಸ್ಟಿಲ್ ವಾಟರ್ ಅಲ್ಲಿ ಇದೆ, ಮತ್ತೆ ಕರೆಂಟ್ 2 ಅವರ್ಸ್ ಅಲ್ಲಿ ಇದೆ ಅಂತಂದ್ರೆ ಎನ್ ಅಪ್ ಸ್ಟ್ರೀಮ್ ಎಷ್ಟಾಗುತ್ತೆ? ಎನ್ ಅಪ್ ಸ್ಟ್ರೀಮ್ ಎಷ್ಟಾಗುತ್ತೆ? 8 - 2 ದಟ್ ಈಸ್ ನಥಿಂಗ್ ಬಟ್ 6 km/h. ಹೌದಾ. ಹೌದಾ. ಇವಾಗ ಏನ್ ಕೇಳಿದ್ದಾರೆ, ಫೈಂಡ್ ದ ಟೈಮ್ ಟೇಕನ್ ಟು ಕವರ್ 22 ಕಿಲೋಮೀಟರ್ಸ್ ಅಪ್ ಡೌನ್ ಸ್ಟ್ರೀಮ್ ಅಂತಂದ್ರೆ 10 + 22 ಕಿಲೋಮೀಟರ್ಸ್ upstream, that is nothing but 6. 2 5s are 2 11s are 2 3s are 2 11s are ಎಷ್ಟಾಯ್ತು? t is equal to 11/5 plus 11/3 into 5 into 3 ಎಷ್ಟಾಗುತ್ತೆ? t is equal to 33 plus 55 88/15. ಹೌದಾ. ಎಷ್ಟಾಗುತ್ತೆ? t is equal to approximately 15 1s are 15 5s are 75. 13 ಉಳಿತು. 130 ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 5.8 ಸಮಥಿಂಗ್ ಬರುತ್ತೆ. ಸೊ ಟಿ ಇಸ್ ಈಕ್ವಲ್ ಟು ಅಪ್ರಾಕ್ಸಿಮೇಟ್ಲಿ ಆಪ್ಷನ್ ಯಾವ್ದು ಕರೆಕ್ಟ್ ಆಗುತ್ತೆ ನಮ್ದು? ಇಲ್ಲಿ ನೋಡ್ರಿ, ಕ್ಲೋಸೆಸ್ಟ್ ಆಪ್ಷನ್ 5.9 ಇದೆ. ಸೊ ಅಪ್ರಾಕ್ಸಿಮೇಟ್ಲಿ 5.9 ಇದು 86 ಸಮಥಿಂಗ್ ಬರುತ್ತೆ. ಓಕೆ. ಸೊ ಆಪ್ಷನ್ ಯಾವ್ದು ಕರೆಕ್ಟ್ ಇದೆ? ಆಪ್ಷನ್ ಡಿ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್. ನಿಮಗೆ ತಿಳಿದಿದೆ ಅಂತ ತಿಳ್ಕೊತಾ ಇದ್ದೀನಿ. ತಿಳಿದಿಲ್ಲ ಅಂತಂದ್ರೆ ಆಫ್ಲೈನ್ ಕ್ಲಾಸಿಗೆ ಬಂದು ಕೇಳಿ, ಇಲ್ಲ ಅಂತಂದ್ರೆ ಗ್ರೂಪ್ ಮಾಡಿದೀವಿ, ಗ್ರೂಪ್ ಅಲ್ಲೂ ಕೇಳಬಹುದು. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್, ಎ ಬೋಟ್ that travels a total distance of 360 km downstream in 3 equal parts. 630 kilometers downstream travel ಮಾಡುತ್ತೆ 3 equal parts. 3 equal parts ಮಾಡಿದ್ರೆ 210 210 210 downstream travel ಮಾಡುತ್ತೆ ಬೋಟ್ ಎ. ಓಕೆ. ವಿತ್ ಸ್ಪೀಡ್ ಆಫ್ 5x km/h, 6x km/h and 8x km/h ರೆಸ್ಪೆಕ್ಟಿವ್ಲಿ. ಸ್ಪೀಡ್ ಏನಿದೆ, ಈ 3 ಡಿಸ್ಟೆನ್ಸ್ ನ ಕವರ್ ಮಾಡೋಕೆ 3 ಡಿಫರೆಂಟ್ ಸ್ಪೀಡ್ ಇದೆ. ಒಂದು 5x, ಒಂದು 6x, ಒಂದು 8x ಇದೆ. ಹೌದಾ. 3 ಡಿಫರೆಂಟ್ ಸ್ಪೀಡ್ ಅಲ್ಲಿ ಈ 3 ಡಿಫರೆಂಟ್ ಪಾರ್ಟ್ಸ್ ಏನಿದಾವಲ್ಲ, ಈಕ್ವಲ್ ಪಾರ್ಟ್ಸ್, ಆ ಡಿಸ್ಟೆನ್ಸ್ ನ ಆ 3 ಡಿಫರೆಂಟ್ ಸ್ಪೀಡ್ ಅಲ್ಲಿ ಕವರ್ ಮಾಡ್ತಾ ಇದೆ. ಇಫ್ ದ ಸ್ಪೀಡ್ ಆಫ್ ಸ್ಟ್ರೀಮ್ ಈಸ್, ಇದು ಸ್ಟಿಲ್ ವಾಟರ್. ಓಕೆ. ಸ್ಟ್ರೀಮ್ ಎಷ್ಟಿದೆ? ಈಸ್ x km/h. ದೆನ್ ಬೋಟ್ ಟೇಕ್ಸ್ ಟೋಟಲ್ ಆಫ್ 8 1/3 ಅವರ್ಸ್ ಅಂತಂದ್ರೆ ಈ 3 ಈಕ್ವಲ್ ಪಾರ್ಟ್ಸ್ ನ ಈ ಸ್ಪೀಡ್ ಅಲ್ಲಿ ಸ್ಟ್ರೀಮಿಂಗ್ ಸ್ಪೀಡ್ ಇದಿದೆ. ಡೌನ್ ಸ್ಟ್ರೀಮ್ ಎಷ್ಟಾಗುತ್ತೆ? 5x ಇದ್ದಿದ್ದು 6x ಆಗುತ್ತೆ, 6x ಇದ್ದಿದ್ದು 7x ಆಗುತ್ತೆ, 7x 8x ಇದ್ದಿದ್ದು 9x ಆಗುತ್ತೆ. ಹೌದಾ. ಡೌನ್ ಸ್ಟ್ರೀಮ್ ಸ್ಪೀಡ್. ಈ ಡೌನ್ ಸ್ಟ್ರೀಮ್ ಸ್ಪೀಡ್ ಅಲ್ಲಿ ಈ 3 ಈಕ್ವಲ್ ಡಿಸ್ಟೆನ್ಸ್ ನ ಕವರ್ ಮಾಡಕ್ಕೆ ಎಷ್ಟು ಟೈಮ್ ಬೇಕಾಗಿದೆ? 88 1/3 ಅವರ್ಸ್ ಬೇಕಾಗಿದೆ. ಸೊ ಇದನ್ನ ಡಾಟಾ ಬರ್ಕೋಬಹುದಾ? 88 1/3 is equal to 210. ಇಲ್ಲಿ ನೋಡ್ರಿ, t is equal to total t is equal to distance by speed. ಫಸ್ಟ್ 6x plus 210/7x plus 210/9x. ಹೌದಾ. 88 into 3 ಎಷ್ಟಾಗುತ್ತೆ? 224 264 265/3. ಹೌದಾ. 265/3 ಈ ಸ್ಪೀಡು. ಇವಾಗ 6 1 6 6 3 18 35 ಎಷ್ಟಾಗುತ್ತೆ? 35/x ಪ್ಲಸ್ 7 1 7 30 30/x ಪ್ಲಸ್ 3 3 3 7 70/3x. ಹೌದಾ. ಇಂಟು 3 ಎಷ್ಟಾಗುತ್ತೆ? 90 35 into 3 105 105 plus 90 95 265. ನೋಡ್ರಿ, 265/3 is equal to 265/3x ಆಗುತ್ತೆ. ಸೊ ಕ್ಯಾನ್ಸಲ್ ಮಾಡಿದ್ರೆ 3 3 ಕ್ಯಾನ್ಸಲ್, 265 ಕ್ಯಾನ್ಸಲ್. x equal to ಎಷ್ಟು ಸಿಕ್ತು ನಮಗೆ?
ಎಕ್ಸ್ ಈಕ್ವಲ್ ಟು 1. ಹೌದಾ 1. ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಫೈಂಡ್ ದ ಟೈಮ್ ಟೇಕನ್ ಬೈ ದ ಬೋಟ್ ಟು ಟ್ರಾವೆಲ್ ಟೋಟಲ್ ಡಿಸ್ಟೆನ್ಸ್ ಅಪ್ಸ್ಟ್ರೀಮ್ ಇನ್ 3 ಈಕ್ವಲ್ ಪಾರ್ಟ್ಸ್. ಈ ಟೋಟಲ್ ಡಿಸ್ಟೆನ್ಸ್ ಏನಿದೆ ಅಲ್ಲ 630, ಇದನ್ನ ಇವಾಗ ಅಪ್ಸ್ಟ್ರೀಮ್ ಸ್ಪೀಡ್ ಅಲ್ಲಿ 3 ಈಕ್ವಲ್ ಪಾರ್ಟ್ಸ್ ಅಲ್ಲಿ, ಅದೇ 3 ಈಕ್ವಲ್ ಪಾರ್ಟ್ಸ್ 210 210 ಅಂಡ್ ಅಗೇನ್ 210, ಈ ಸ್ಪೀಡ್ ಅಲ್ಲಿ ಅಪ್ಸ್ಟ್ರೀಮ್ ಅಲ್ಲಿ ಹೋಗಕ್ಕೆ ಎಷ್ಟಾಗುತ್ತೆ. ಸ್ಟಿಲ್ ವಾಟರ್ 5x ಇದೆ ಅಂತಂದ್ರೆ ಅಪ್ಸ್ಟ್ರೀಮ್ ಸ್ಪೀಡ್ ಎಷ್ಟಾಗುತ್ತೆ, ಅಪ್ಸ್ಟ್ರೀಮ್ ಸ್ಪೀಡ್ ಅವ್ರದ್ದು ಎಷ್ಟಾಗುತ್ತೆ, ಸ್ಟ್ರೀಮ್ ಎಕ್ಸ್ ಇದೆ, ಒಂದು 4x, ಒಂದು 5x, ಒಂದು 7x. ಎಕ್ಸ್ ವ್ಯಾಲ್ಯೂ 1 ಇತ್ತು ಅಂತಂದ್ರೆ 4 5 7, ಈ ಸ್ಪೀಡ್ ಅಲ್ಲಿ ಅವ್ರಿಗೆ ಎಷ್ಟು ಟೈಮ್ ಬೇಕಾಗುತ್ತೆ ಅಂತ. ಟೈಮ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್, ಇಟ್ ಈಸ್ 210 by 4 plus 210 by 5 plus 210 by 7. ಹೌದಾ 7 1 7 30 plus 30, 5 4 5 2 42 plus 2 2 2105. ಹೌದಾ ಮತ್ತೆ 2 5 2 2 0.5 52.5. t is equal to 52.5. ಎಷ್ಟಾಗುತ್ತೆ, 52 and 42 is 92. 92 plus 30 122. ಸಾರಿ 5 2 2 ಇದು 84.94.5 plus 30 124.5. ಟೋಟಲ್ ಟೈಮ್ ಎಷ್ಟು ಬೇಕಾಯಿತು, 124.5 hours. ಹೌದಾ ಅಪ್ಸ್ಟ್ರೀಮ್ ಅಲ್ಲಿ ಅದೇ ಡಿಸ್ಟೆನ್ಸ್ ನ 3 ಈಕ್ವಲ್ ಪಾರ್ಟ್ಸ್ ಅಲ್ಲಿ ಹೋಗಕ್ಕೆ ಎಷ್ಟು ಬೇಕಾಗಿತ್ತು ಟೈಮ್, 124.5 hours. ಆಪ್ಷನ್ ಎ is your correct answer. Okay, so let's see next question. A boat can cover 7 km upstream and 40 km downstream together in 6 hours. 7 kilometers upstream ಮತ್ತೆ 40 ಕಿಲೋಮೀಟರ್ಸ್ ಡೌನ್ ಸ್ಟ್ರೀಮ್ ಟೋಟಲ್ ಸೇರಿ ಎಷ್ಟು ಅವರ್ಸ್ ಅಲ್ಲಿ 6 ಅವರ್ಸ್ ಅಲ್ಲಿ ಟ್ರಾವೆಲ್ ಮಾಡುತ್ತೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ದ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್ ಇಸ್ 2 ಕಿಲೋಮೀಟರ್ ಮೋರ್ ದೆನ್ 2 kmph ಮೋರ್ ದೆನ್, ಇಲ್ಲಿ 2 ಇದೆ ಕಾಣ್ತಾ ಇಲ್ಲ ಅಂತಂದ್ರೆ, ಈಸ್ 2 ಕಿಲೋಮೀಟರ್ ಪರ್ ಅವರ್ ಮೋರ್ ದೆನ್ ಸ್ಪೀಡ್ ಆಫ್ ಸ್ಟ್ರೀಮ್. ಸ್ಟ್ರೀಮ್ ಸ್ಪೀಡ್ ನಾನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದೆ. ಬೋಟ್ ಸ್ಟಿಲ್ ಎಷ್ಟಾಗುತ್ತೆ, ಇದಕ್ಕಿಂತ 2 kmph ಹೆಚ್ಚಿಗೆ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಡೌನ್ ಸ್ಟ್ರೀಮ್ ಎಷ್ಟಾಗುತ್ತೆ, 2x plus 2. ಅಪ್ಸ್ಟ್ರೀಮ್ ಎಷ್ಟಾಗುತ್ತೆ, ಅಪ್ಸ್ಟ್ರೀಮ್ ಸ್ಟಿಲ್ ಮೈನಸ್ 2. ಹೌದಾ ಅಪ್ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಇಷ್ಟಾಗುತ್ತಾ. ನೆಕ್ಸ್ಟ್, find the time taken by boat to cover 30 km upstream and 48 km downstream. ಇವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಬೇಕೇ ಬೇಕಿಲ್ಲಿ. ಎಕ್ಸ್ ವ್ಯಾಲ್ಯೂ ಹೆಂಗ್ ಫೈಂಡ್ ಔಟ್ ಮಾಡೋಣ, ಫಸ್ಟ್ ಲೈನ್ ಇತ್ರ ನೋಡಿ, 7 km ಅಪ್ಸ್ಟ್ರೀಮ್ ಅಂತಂದ್ರೆ ಎಷ್ಟಿದೆ, ಅಪ್ಸ್ಟ್ರೀಮ್ 2 ಇದೆ ಪ್ಲಸ್ 40 km ಡೌನ್ ಸ್ಟ್ರೀಮ್ ಮಧ್ಯೆ ವ್ಯಾಲ್ಯೂ ಎಷ್ಟಿದೆ, 2x plus 2. ಇದು ಡಿಸ್ಟೆನ್ಸ್ ಬೈ ಸ್ಪೀಡ್ ಈಸ್ ಈಕ್ವಲ್ ಟು ನಥಿಂಗ್ ಬಟ್ ಟೈಮ್ ಎಷ್ಟು ಕೊಟ್ಟಿದ್ದಾರೆ, 6 hours. ಇದು 7/2 3.5 ಪ್ಲಸ್ 40 ಡಿವೈಡೆಡ್ ಬೈ 2x ಪ್ಲಸ್ 2 ಈಸ್ ಈಕ್ವಲ್ ಟು 6. ಈ 3.5 ಈ ಕಡೆ ಮೈನಸ್ ಆದ್ರೆ 40 ಈಕ್ವಲ್ ಟು 2x ಪ್ಲಸ್ 2. ಹೌದಾ 2x ಪ್ಲಸ್ 2, 3.5 ಆ ಕಡೆ ಮೈನಸ್ ಆದ್ರೆ 2.5. ಹೌದಾ 2.5 ಡೆಸಿಮಲ್ ತೆಗಿಯಕ್ಕೆ ನಾನು 10 ಕೊಡ್ತೀನಿ. 5 5 5 2 5 8 ಹೌದಾ 8 2 16. 2x plus 2 is equal to 16. 2 ಮೈನಸ್ ಮಾಡಿದ್ರೆ 2x is equal to 14. x is equal to 7. ಹೌದಾ x equal to 7. ಹಂಗಾದ್ರೆ ಸ್ಟ್ರೀಮ್ ಸ್ಪೀಡ್ ಏನಿದೆ 7 ಇದೆ, ಸ್ಟಿಲ್ ವಾಟರ್ ಏನಿದೆ 9 ಇದೆ. ಡೌನ್ ಸ್ಟ್ರೀಮ್ ಎಷ್ಟಾಗುತ್ತೆ, 9 2 18, 18 plus 2 20. ಅಪ್ಸ್ಟ್ರೀಮ್ ಎಷ್ಟಿದೆ, ಸಾರಿ 2x 14 plus 2 16 ಆಗುತ್ತೆ. ಎಷ್ಟಾಗುತ್ತೆ 16 ಆಗುತ್ತೆ. ಅಪ್ಸ್ಟ್ರೀಮ್ 2 ಸೇಮ್ ಉಳಿಯುತ್ತೆ. ಹೌದಾ ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಟೈಮ್ ಟೇಕನ್ ಬೈ ಬೋಟ್ ಟು ಕವರ್ 30 km ಅಪ್ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ,
2 km/h. ಹೌದಾ? ಅಪ್ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ? 2 km/h and 48 km ಡೌನ್ಸ್ಟ್ರೀಮ್. ಮತ್ತೆ 48 km ಡೌನ್ಸ್ಟ್ರೀಮ್ ಸ್ಪೀಡ್ ಎಷ್ಟಿದೆ? 16. ಹೌದಾ? ಟೈಮ್ ಎಷ್ಟು ಬೇಕಾಗುತ್ತೆ? 2 15 16 3 ಟೋಟಲ್ ಟೈಮ್ ಎಷ್ಟು ಬೇಕಾಗುತ್ತೆ? 18 hours. ಹೌದಾ? ಸ್ವಲ್ಪ ಈಸಿ ಕ್ವಶನ್ ಇತ್ತು. ಹೌದಾ? ಎಷ್ಟಾಗುತ್ತೆ ಟೈಮ್? 18 hours. ಆಪ್ಷನ್ ಬಿ ವಿಲ್ ಬಿ ಯುವರ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ದ ಡಿಸ್ಟೆನ್ಸ್ ಬಿಟ್ವೀನ್ y to z. ಡಿಸ್ಟೆನ್ಸ್ ಬಿಟ್ವೀನ್, ಇಲ್ಲಿ ಒಂದು ಪಾಯಿಂಟ್ y ಇದೆ ಅಂತ ತಿಳ್ಕೊಳ್ರಿ, y to z is m kilometers. ಹೌದಾ? and distance between x to y is m plus 56. distance between y and x is ಎಷ್ಟಿದೆ? m plus 56 ಕಿಲೋಮೀಟರ್. ಹೌದಾ? ಬೋಟ್ ಎ ಏನಿದಿಲ್ಲ ಟ್ರಾವೆಲ್ಸ್ ಡೌನ್ ಸ್ಟ್ರೀಮ್ ಫ್ರಮ್ ಎಕ್ಸ್ ಟು ವೈ. ಹೌದಾ? ಬೋಟ್ ಎ ಅಂತ ಬಂದಿದೆ. ಇಲ್ಲಿ ಬೋಟ್ ಎ ಇದು ಎಕ್ಸ್ ನಿಂತ್ರ ವೈ ಟ್ರಾವೆಲ್ ಮಾಡುತ್ತೆ, ಎಕ್ಸ್ ನಿಂತ್ರ ವೈ ಇಲ್ಲಿವರೆಗೂ ಟ್ರಾವೆಲ್ ಮಾಡುತ್ತೆ ಡೌನ್ ಸ್ಟ್ರೀಮ್ ಅಲ್ಲಿ ಅಂತ ಕೊಟ್ಟಿದ್ದಾರೆ. ಹೌದಾ? ಅಂಡ್ ಬೋಟ್ ಬಿ ಇಲ್ಲಿದೆ, ಟ್ರಾವೆಲ್ಸ್ ವೈ ಟು ಝೆಡ್ ತನಕ, ವೈ ನಿಂತ್ರ ಝೆಡ್ ತನಕ ಯಾವ ಸ್ಪೀಡ್ ಅಲ್ಲಿ? ಅಪ್ಸ್ಟ್ರೀಮ್ ಅಲ್ಲಿ. ಹೌದಾ? ಅಪ್ಸ್ಟ್ರೀಮ್ ಸ್ಪೀಡ್ ಅಲ್ಲಿ. ದ ಸ್ಪೀಡ್ ಆಫ್ ಬೋಟ್ ಎ ಇನ್ ಸ್ಟಿಲ್ ವಾಟರ್. ಬೋಟ್ ಎ ಸ್ಟಿಲ್ ವಾಟರ್ is 20% of m. 20% of m is nothing but m by 5. ಹೌದಾ? 20% of m is m by 5 and it's equal to upstream speed of boat b. b upstream speed ಗೆ equal ಇದೆ. ಎಷ್ಟಿದೆ? m by 5. okay, boat a travels downstream and takes 20 minutes more than boat b travels in upstream. ಬೋಟ್ ಎ ಇಲ್ಲಿಂದ ಇಲ್ಲಿಗೆ ಏನು ಟ್ರಾವೆಲ್ ಮಾಡಿದೆ ಡೌನ್ ಸ್ಟ್ರೀಮ್ ಅಲ್ಲಿ, ಅದು 20 ಮಿನಿಟ್ಸ್ ಮೋರ್ ತಗೊಂಡಿದೆ. ಬಿ ವೈ ಟು ಝೆಡ್ ಅಪ್ ಸ್ಟ್ರೀಮ್ ಅಲ್ಲಿ ಏನು ಟ್ರಾವೆಲ್ ಮಾಡಿದೆ ಅದಕ್ಕಿಂತ ಅಂತ 20 ಮಿನಿಟ್ಸ್ ಮೋರ್ ತಗೊಂಡಿದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ನಮಗೆ ಏನು ಹುಡುಕಕ್ಕೆ ಕೊಟ್ಟಿದ್ದಾರೆ? ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ವೈ ಅಂಡ್ ಝೆಡ್ ಇಫ್ ದ ಸ್ಪೀಡ್ ಆಫ್ ಕರೆಂಟ್ ಇಸ್ ಸೇಮ್ ಇನ್ ಬೋತ್ ಕೇಸಸ್, ದಟ್ ಈಸ್ 8 km/h. ಕರೆಂಟ್ ಎಷ್ಟಿದೆ? ಕರೆಂಟ್ ಅನ್ರಿ, ಸ್ಟ್ರೀಮ್ ಅನ್ರಿ, ಕರೆಂಟ್ ಎಷ್ಟಿದೆ? 8 kmph. ನಮ್ಗೆ ಬೇಕಾಗಿರೋದೇನು? ಡೌನ್ ಸ್ಟ್ರೀಮ್ ಸ್ಪೀಡ್ ಆಫ್ ಎ ಡೌನ್ ಸ್ಟ್ರೀಮ್ ಎಷ್ಟಾಗುತ್ತೆ? m by 5 plus 8. ಹೌದಾ? ಇವಾಗ ನೋಡಿ ಟೈಮ್ ಡಿಫ್ರೆನ್ಸ್ ಏನಿದೆ ಅಲ್ಲ, ಎ m plus 56 ಟ್ರಾವೆಲ್ ಮಾಡಿದೆ. ಯಾವ ಸ್ಪೀಡ್ ಅಲ್ಲಿ? ಡೌನ್ ಸ್ಟ್ರೀಮ್ ಸ್ಪೀಡ್ m by 5 plus 8 ಈ ಸ್ಪೀಡ್ ಅಲ್ಲಿ. ಹೌದಾ? ಇದು ಏನು? ಡಿಸ್ಟೆನ್ಸ್ ಅಪಾನ್ ಸ್ಪೀಡ್ ಆಫ್ ಎ ಅಂತಂದ್ರೆ ಟೈಮ್ ಟೇಕನ್ ಬೈ ಎ. ಹೌದಾ? ಟೈಮ್ ಟೇಕನ್ ಬೈ ಎ ಮೈನಸ್ ಟೈಮ್ ಟೇಕನ್ ಬೈ ಬಿ. ಬಿ ಎಷ್ಟು ಕವರ್ ಮಾಡಿದೆ? ಎಮ್ ಯಾವ ಸ್ಪೀಡ್ ಅಲ್ಲಿ? ಅಪ್ಸ್ಟ್ರೀಮ್ ಸ್ಪೀಡ್. ಎಮ್ ಅಪಾನ್ 5 ಅಪ್ಸ್ಟ್ರೀಮ್ ಸ್ಪೀಡ್ ಅದೆಷ್ಟಿದೆ? 20 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಆ ಮಿನಿಟ್ಸ್ ನ ನಾವು ಎದಕ್ಕೆ ಕನ್ವರ್ಟ್ ಮಾಡ್ಕೋಬೇಕು? ಅವರ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ ತರ ಅಂತಂದ್ರೆ 20 ಡಿವೈಡೆಡ್ ಬೈ 60 ಮಾಡಿದ್ರೆ ಅವರ್ಸಿಗೆ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಇದನ್ನ ನಾನು ಡೈರೆಕ್ಟ್ ಆಗಿ ಸ್ವಲ್ಪ ಮಾಡಕ್ ಟ್ರೈ ಮಾಡ್ತೀನಿ, ನೀವು ತಿಳ್ಕೊಳಕ್ ಟ್ರೈ ಮಾಡಿ. 5m plus 280 divided by m plus 40 minus m by 5 is equal to 1 by 3. ಓಕೆ, ನೆಕ್ಸ್ಟ್ ಇದನ್ನು ನಾನು ಸ್ವಲ್ಪ ಡೈರೆಕ್ಟ್ ಮಾಡಿದ್ದೀನಿ. ನೀವು ಮನೆಯಲ್ಲಿ ಇರ್ತೀರಲ್ಲ, ಕರೆಕ್ಟಾಗಿ ಕಾನ್ಸಂಟ್ರೇಟ್ ಕೊಟ್ಟು ಮಾಡಬೇಕು. 280 divided by m plus 40 is equal to plus 5 ಈ ಕಡೆ ಬಂದರೆ 5 3 15 16 by 3 16 by 3 15m is equal to 28 into 3 0 4 2 8 40 is equal to 16m plus 16 for the 64 0 840 ಅಲ್ಲಿ 640 ಹೋದ್ರೆ ಎಷ್ಟಾಯ್ತು? 240 is equal to 15m 16m ಮೈನಸ್ ಮಾಡಿದ್ರೆ m ವ್ಯಾಲ್ಯೂ ಎಷ್ಟು ಬಂತು ನಮಗೆ?
240. ಹೌದಾ? ನಮಗೇನ್ ಕೇಳಿದ್ದಾರೆ? ಡಿಸ್ಟೆನ್ಸ್ ಬಿಟ್ವೀನ್, ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ y and z? ದಟ್ ಈಸ್ ನಥಿಂಗ್ ಬಟ್ m, ದಟ್ ಈಸ್ 240 ಕಿಲೋಮೀಟರ್ಸ್. ಹೌದಾ? ಹೌದಾ? ಆಪ್ಷನ್ ಯಾರು ಕರೆಕ್ಟ್ ಇದೆ? ಸಾರಿ, 840 minus 640 is 200 ಅಲ್ವಾ? ಅದೇ ನಾನು ನೋಡ್ತಾ ಇದ್ದೀನಿ. 200 ಎಷ್ಟಾಗುತ್ತೆ? 200 ಕಿಲೋಮೀಟರ್ಸ್. m is equal to 200 ಕಿಲೋಮೀಟರ್ಸ್. ಹೌದಾ? ಆಪ್ಷನ್ ಯಾರು ಕರೆಕ್ಟ್ ಇದೆ? ಆಪ್ಷನ್ ಸಿ ಕರೆಕ್ಟ್ ಇದೆ ನೋಡಿ. ಆಪ್ಷನ್ ಸಿ. ಈ ಕ್ಯಾಲ್ಕುಲೇಷನ್ ನಾನು ಸ್ವಲ್ಪ ಡೈರೆಕ್ಟ್ ಬರ್ದಿದ್ದೀನಿ, ನೀವು ಮನೆಯಲ್ಲಿ ಕುಂತು ಕ್ಲಿಯರ್ ಆಗಿ ಸಾಲ್ವ್ ಮಾಡಿ, ಇದೇ ಇಕ್ವೇಶನ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸ್ಪೀಡ್ ಆಫ್ ಬೋಟ್ ಪಿ ಇನ್ ಸ್ಟಿಲ್ ವಾಟರ್. ಪಿ ಇದೆ, ಸ್ಟಿಲ್ ವಾಟರ್ is 80% of downstream speed of boat Q. Qದು ಡೌನ್ಸ್ಟ್ರೀಮ್ ಏನಿದೆಯಲ್ಲ ಇದರದ್ದು 80% ಇದು ಇದೆ ಅಂತ. ಹೌದಾ? 80%. And the upstream speed of boat P upstream is 18 km per hour. 18 kmph. ಓಕೆ, ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಬೋಟ್ Q can travel 192 kilometers upstream in 12 hours and 12 hours 48 minutes ಅಲ್ಲಿ 192 kilometers upstream. Q upstream ಎಷ್ಟಾಗುತ್ತೆ? Q upstream is equal to ಎಷ್ಟಿದೆ ಡಿಸ್ಟೆನ್ಸ್? 192 divided by 12 hours 48 minutes ಅಂತಂದ್ರೆ 12 48 by 60 ಅಂತಂದ್ರೆ 4 by 5 12 60 64 by 5. ಹೌದಾ? ಎಷ್ಟಾಗುತ್ತೆ? Q upstream 64 1 64 3 3 5 15. ಹೌದಾ? 15 kmph, kilometer per hour. Next, find which of the following statements can be determined. First one, percentage by which upstream speed of boat P is more or less than boat Q. ಏನು ಹೇಳ್ರಿ? P ದ upstream ಎಷ್ಟು ಪರ್ಸೆಂಟ್ ಮೋರ್ ಆರ್ ಲೆಸ್ ಇದೆ? ಮೋರ್ ಆರ್ ಲೆಸ್ ದೆನ್ ಅಪ್ಸ್ಟ್ರೀಮ್ ಸ್ಪೀಡ್ ಆಫ್ Q. ಇದಂತೂ ಎರಡು ಡಾಟಾ ಇದೆ ನಮ್ಮ ಕಡೆ. ಅಪ್ಸ್ಟ್ರೀಮ್ ಸ್ಪೀಡು ಇದು, ಡೌನ್ ಸ್ಟ್ರೀಮ್ ಸ್ಪೀಡ್ ಒಂದು ಡಾಟಾ ಆಯ್ತು. ಇದರದ್ದು 10x ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಅದರದ್ದು 80% ಇದು P ಸ್ಟಿಲ್ ಅಲ್ಲಿದೆ. ಓಕೆ, ಕರೆಂಟ್ ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ಕ್ವಾಂಟಿಟಿ 1 ಫೈಂಡ್ ಔಟ್ ಮಾಡಬಹುದಾ? ಡಿಫರೆನ್ಸ್ ಬಿಟ್ವೀನ್ ಪರ್ಸೆಂಟೇಜ್ ಬೈ ವಿಚ್ ಅಪ್ಸ್ಟ್ರೀಮ್ ಸ್ಪೀಡ್ ಆಫ್ P ಇಸ್ ಮೋರ್ ಆರ್ ಲೆಸ್ ದೆನ್ ಬೋಟ್ Q. ಕ್ವಾಂಟಿಟಿ 1 ಫೈಂಡ್ ಔಟ್ ಮಾಡಬಹುದು. ಕ್ವಾಂಟಿಟಿ 2 ಏನ್ ಕೊಟ್ಟಿದ್ದಾರೆ ನೋಡ್ರಿ, ಅಪ್ಸ್ಟ್ರೀಮ್ ಸ್ಪೀಡ್ ಆಫ್ ಬೋಟ್ ಆರ್. ಬೋಟ್ ಆರ್ ಏನ್ ಫೈಂಡ್ ಮಾಡಕ್ ಕೊಟ್ಟಿದ್ದಾರೆ? ಅಪ್ಸ್ಟ್ರೀಮ್ ಸ್ಪೀಡ್ ಆಫ್ ಬೋಟ್ ಆರ್ if the speed of boat are in still water is 40 km per hour. ಫೈಂಡ್ ಔಟ್ ಮಾಡಬಹುದಾ? ಹೆಂಗ್ ಫೈಂಡ್ ಔಟ್ ಮಾಡಬಹುದು? ತಡ್ರಿ ಒಂದು ಟ್ರೈ ಮಾಡೋಣ. ಸ್ಟ್ರೀಮ್ ನಾನು y ಅಂತ ತಗೊಂಡೆ ಅಂತ ತಿಳ್ಕೊಳ್ರಿ. ಕರೆಂಟ್ y ಅಂತ, y P ಸ್ಟಿಲ್ ಮೈನಸ್ y 8x ಮೈನಸ್ y ಮಾಡಿದ್ರೆ ಎಷ್ಟು ಬರ್ತಾ ಇದೆ? 18 km per hour. ಡೌನ್ ಸ್ಟ್ರೀಮ್ ಪ್ಲಸ್ ಅಪ್ ಸ್ಟ್ರೀಮ್ ಮಾಡಿದ್ರೆ y ಬರಬೇಕು. 10x ಪ್ಲಸ್ 15 ಡಿವೈಡೆಡ್ ಬೈ 10x ಮೈನಸ್ 15 ಡಿವೈಡೆಡ್ ಬೈ 2 ಮಾಡಿದ್ರೆ y ಬರಬೇಕು. 10x ಮೈನಸ್ 15 ಇಸ್ ಈಕ್ವಲ್ ಟು 2y. ಹೌದಾ? ಎಷ್ಟಾಗುತ್ತೆ? 10x ಮೈನಸ್ 2y ಇಸ್ ಈಕ್ವಲ್ ಟು 15. ಓಕೆ, ನೋಡ್ರಿ ನಮ್ಮ ಕಡೆ ಏನಿದೆ? ಕ್ಯೂದ್ ಡೌನ್ ಸ್ಟ್ರೀಮ್ ಇದೆ, ಕ್ಯೂದ್ ಅಪ್ ಸ್ಟ್ರೀಮ್ ಇದೆ. ಅಪ್ ಸ್ಟ್ರೀಮ್ ಡೌನ್ ಸ್ಟ್ರೀಮ್ ಮೈನಸ್ ಅಪ್ ಸ್ಟ್ರೀಮ್ ಡಿವೈಡೆಡ್ ಬೈ 2 ಮಾಡಿದ್ರೆ ಕರೆಂಟ್ ಬರಬೇಕು. ಹೌದಾ? ಇದು ನೀವು ಕಾನ್ಸೆಪ್ಟ್ ಬೇಸಿಕ್ ಕ್ಲಾಸ್ ಅಲ್ಲಿ ಕಲ್ತಿರ್ತೀರಾ. ಓಕೆ, ಸ್ಟ್ರೀಮ್ ನಾನು y ಅಂತ ತಗೋತೀನಿ. P ಸ್ಟಿಲ್ ಅಲ್ಲಿ 8x ಇದೆ, ಅದರಲ್ಲಿ ಕರೆಂಟ್ ಅನ್ನು ಮೈನಸ್ ಮಾಡಿದ್ರೆ P ಅಪ್ ಸ್ಟ್ರೀಮ್ ಬರುತ್ತೆ. ಸೊ ಈ ಎರಡು ಎಕ್ವೇಶನ್ ಸಾಲ್ವ್ ಮಾಡಿದ್ರೆ ಎಲ್ಲ ವ್ಯಾಲ್ಯೂ ಸಿಗುತ್ತೆ ನಮಗೆ. P ಸ್ಟಿಲ್, P ಅಪ್ ಸ್ಟ್ರೀಮ್ ಅಂತೂ ಇದೆ, P ಡೌನ್ ಸ್ಟ್ರೀಮ್ ಇದೆ. ಇಲ್ಲಿಯೂ ಅದನ್ನ ವ್ಯಾಲ್ಯೂ ಆಡ್ ಮಾಡಿದ್ರೆ ಹಾಕಿದ್ರೆ
ಕ್ಯೂ ಡೌನ್ ಸ್ಟ್ರೀಮ್, ಕ್ಯೂ ಅಪ್ ಸ್ಟ್ರೀಮ್, ಕ್ಯೂ ಸ್ಟಿಲ್, ಮತ್ತೆ ಕರೆಂಟ್ ಅದು ವ್ಯಾಲ್ಯೂ ಸಿಗುತ್ತೆ. ಹೌದಾ? ಹಂಗಾದ್ರೆ ಕ್ವಾಂಟಿಟಿ 2 ಏನ್ ಕೇಳಿದ್ದಾರೆ, ಬೋಟ್ ಆರ್ ಸ್ಟಿಲ್ ವಾಟರ್ ಅಲ್ಲಿ ಆರ್ ಸ್ಟಿಲ್ ಈಸ್ ಈಕ್ವಲ್ ಟು 40 km/h ಇದೆ ಅಂತಂದ್ರೆ, ಹೌದಾ, ಆರ್ ಇನ್ ಸ್ಟಿಲ್ ವಾಟರ್ ಇಸ್ 40 km/h ಇದೆ ಅಂತಂದ್ರೆ ನಮಗೆ ಏನ್ ಹುಡುಕಬೇಕು, ಅಪ್ಸ್ಟ್ರೀಮ್ ಸ್ಪೀಡ್. ಕರೆಂಟ್ ನ ಮೈನಸ್ ಮಾಡಿಬಿಟ್ರೆ ಸ್ಟಿಲ್ ಅಲ್ಲಿ ಅಪ್ಸ್ಟ್ರೀಮ್ ಸ್ಪೀಡ್ ಸಿಗುತ್ತೆ. ಸೊ ಕ್ವಾಂಟಿಟಿ 2 ಕ್ಯಾನ್ ಆಲ್ಸೋ ಬಿ ಡಿಟರ್ಮೈನ್ಡ್. ನೆಕ್ಸ್ಟ್ 3 ಏನಿದೆ ನೋಡಿ, ಕ್ವಾಂಟಿಟಿ 3 ಯೂನಿಟ್ ಡಿಜಿಟ್ ಆಫ್ ಕೆ 197 ವೇರ್ ಕೆ ಇಸ್ ಸ್ಪೀಡ್ ಆಫ್ ಸ್ಟ್ರೀಮ್. ಹೌದಾ? ಹೌದಾ? ಏನ್ ಕೇಳ್ತಿದ್ದಾರೆ, ಯೂನಿಟ್ಸ್ ಡಿಜಿಟ್ ಆಫ್ ಕೆ 197 ವೇರ್ ಕೆ ಇಸ್ ಸ್ಪೀಡ್ ಆಫ್ ಸ್ಟ್ರೀಮ್. ಸ್ಪೀಡ್ ಆಫ್ ಸ್ಟ್ರೀಮ್ ಅಂತಂದ್ರೆ ಕೆ ಸ್ಪೀಡ್ ಆಫ್ ಸ್ಟ್ರೀಮ್ ಸ್ವಲ್ಪ ಏನು ಒಂದು ಬಂದಿರುತ್ತೆ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ 24 ಬಂದಿದೆ, ಸಾರಿ 24 ಬೇಡ, 8 ಬಂದಿದೆ ಅಂತ ತಿಳ್ಕೊಳ್ರಿ. ಈ ಇಕ್ವೇಶನ್ ಸಾಲ್ವ್ ಮಾಡಿದ ತಕ್ಷಣ ಸ್ಪೀಡ್ ಆಫ್ ಸ್ಟ್ರೀಮ್ ಬೈ ಸಮಥಿಂಗ್ 8 ಏನು ಬಂದಿದೆ, ಅದರದ್ದು ಏನಾದ್ರೂ ವ್ಯಾಲ್ಯೂ ಬರಲಿ, ಅದರದ್ದು ಯೂನಿಟ್ ಡಿಜಿಟ್ ಹೇಳ್ಬೋದಾ? ಡೆಫಿನೆಟ್ಲಿ ಹೇಳ್ಬೋದು. ಓಕೆ, ಸೊ ಆಪ್ಷನ್ ಯಾರು ಕರೆಕ್ಟ್ ಆಗುತ್ತೆ, ಆಲ್ ದ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ಡಿಟರ್ಮೈನ್ಡ್. ಐ ಹೋಪ್ ನಿಮಗೆ ಈ ಸೆಕ್ಷನ್ ತಿಳಿದಿದೆ, ಲೈಕು ಆಗಿದೆ. ಲೈಕ್ ಆಗಿದ್ರೆ ತಿಳಿದಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ವಿಡಿಯೋಸ್ ಆನ್ ಆರ್ಥಮೆಟಿಕ್ ಸಿರೀಸ್ಗೆ ಇದನ್ನ ಫಾಲೋ ಮಾಡಿ. ನಾವು ಒಂದು ಪೂರ್ತಿ ಪ್ಲೇ ಲಿಸ್ಟ್ ತರ್ತಾ ಇದೀವಿ, ಬೇಸಿಕ್ ಟು ಹೈ ಲೆವೆಲ್, ಬೇಸಿಕ್ ಟು ಹೈ. ಅದರಲ್ಲಿ ನಿಮ್ಮ ಹೌ ಟು ಆ್ಯಡ್, ಹೌ ಟು ಸಬ್ಸ್ಟ್ರಾಕ್ಟ್, ಹೌ ಟು ಮಲ್ಟಿಪ್ಲೈ, ಡಿವಿಷನ್ ಹೆಂಗ್ ಮಾಡಬೇಕು ಫಾಸ್ಟ್ ಆಗಿ, ಅಲ್ಲಿಂದ ಹಿಡಿದು ಲಾಸ್ಟ್ ಅರ್ಥಮೆಟಿಕ್ ಚಾಪ್ಟರ್ ಪ್ಲಸ್ ಡಿಐಡ್ ಒಂದು ಸೀರೀಸ್ ತರ್ತಾ ಇದ್ದೀವಿ. ಸೊ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ, ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಓಕೆ, ಸೊ ಅಲ್ಲಿವರೆಗೂ ನೆಕ್ಸ್ಟ್ ವಿಡಿಯೋ ನಾನು ಟೈಮ್ ಅಂಡ್ ವರ್ಕ್ ಅಥವಾ ಪೈಪ್ಸ್ ಅಂಡ್ ಸಿಸ್ಟಮ್ಸ್ ಯಾವ ತರ ಆಗುತ್ತೆ ನೋಡಿ ಮಾಡ್ತೀನಿ. ಓಕೆ, ಅಲ್ಲಿವರೆಗೂ ಥ್ಯಾಂಕ್ ಯು, ಬಿ ಹ್ಯಾಪಿ. ಓಕೆ.